ಇದ್ದೆ ವಿಷಯ ಅಂದರೆ ಗುಡ್ ನ್ಯೂಸ್ ಎಂತಂತ ಹೇಳಿದರೆ ನೋಡಿ ಕೋಕಮ್ ನಮ್ಮ ಗಿಡದಲ್ಲಿ ಸ್ವಲ್ಪ ಸಿಗ್ತದೆ. ಅದನ್ನು ತರೋದು ಇದು ಗಿಡ ಉಂಟಲ್ಲ, ಈ ಪಾಟಲ್ಲಿ ಇತ್ತು, ಯಾವಾಗಲೂ ನರಕ ಬರ್ತಾ ಇತ್ತು ಗಿಡ ಮೇಲೆ. ಅಲೋವೆರಾದೊಂದು ಜ್ಯೂಸ್ ಮಾಡುವ ಅಂತ ಎನಿಸಿದ್ದೇನೆ. ಎಲ್ಲರೂ ಅಲೋವೆರಾ ಹೆಲ್ದಿ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಅಲೋವೆರಾದ್ದು ಪಲ್ಪ್ ತಿನ್ನಲಿಕ್ಕೆ ಒಂಥರ ಅನಿಸ್ತದೆ. ಅದಕ್ಕೆ ಒಂದು ಸೊ ಇದಕ್ಕೆ ನೀವು ಶುಗರ್ ಆ್ಯಡ್ ಮಾಡ್ಕೊಳ್ಬೋದು. ನಾನು ಆ್ಯಡ್ ಮಾಡ್ಕೊಳ್ತಿದ್ದೇನೆ, ಯಾಕಂದರೆ ನನಗೆ ಶುಗರ್ ಅಂದರೆ ತುಂಬ ಇಷ್ಟ. ಉಪ್ಪು ಹಾಕಿ ಹೀಗೆ ನೀಟಾಗಿ ಜೋಡಿಸಿಟ್ಟಿದ್ದೇನೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಸುಮಾರು ದಿವಸದಿಂದ ಒಂದು ವಿಷಯ ನಿಮಗೆ ಹೇಳುವ ಅಂತ ಅಂದ್ಕೊಂಡಿದ್ದೆ. ವಿಷಯ ಅಂದರೆ ಗುಡ್ ನ್ಯೂಸ್ ಎಂತಂತ ಹೇಳಿದರೆ, ಗಣಿಯವರಿಗೆ ಟ್ರಾನ್ಸ್ಫರ್ ಸಿಕ್ಕಿತ್ತು ನಮ್ಮ ಊರಿಗೆ, ಅಂದರೆ ಕಡಬಕ್ಕೆ. ಇಲ್ಲಿಂದ 23 ಕಿಲೋಮೀಟರ್ಸ್ ಉಂಟು. ಇನ್ನು ಅವರು ವೀಕ್ಲಿ ಒಂದ್ಸಲ ಬರೋದು, ಡೈಲಿ ಬಂದು ಇಲ್ಲೇ ಸ್ಟೇ ಆಗ್ತಾರೆ ಮತ್ತು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಹಾಗೆ ನನ್ನ ಮದುವೆ ಸ್ಟಾರ್ಟಿಂಗಲ್ಲಿ ಸುಮಾರು ಜನ ಹೇಳಿದರು ನನಗೆ, ಅವರು ಅಲ್ಲಿರ್ತಾರೆ, ನೀವು ಇಲ್ಲಿರ್ತೀರಿ, ಹೇಗೆ ಅಂತೆಲ್ಲ ಹೇಳಿ. ಹೇಗೋ ಬ್ಯಾಲೆನ್ಸ್ ಮಾಡಿ ಇಲ್ಲಿ ತನಕ ತಲುಪಿ ಇವಾಗ ಟ್ರಾನ್ಸ್ಫರ್ ಸಿಕ್ಕಿದೆ. ಇನ್ನು ನಾವು ಒಟ್ಟಿಗೆ ಇರ್ತೇವೆ ಮತ್ತು ಅದೊಂದು ತುಂಬ ಖುಷಿ ನನಗೆ. ಯಾಕಂದರೆ ನಾನೊಂದು ಮನಸ್ಸಲ್ಲಿ ಯಾವಾಗಲೂ ಪ್ರೇ ಮಾಡ್ತಾಯಿದ್ದೆ, ಒಮ್ಮೆ ಟ್ರಾನ್ಸ್ಫರ್ ಸಿಗಲಿ ಅವರಿಗೆ ಅಂತ. ಎಂತಾದರೂ ಪ್ರಾಬ್ಲಮ್ಸ್ ಆದರೆ ಕೂಡ ನಾನು ಅವರಿಗೆ ಕಾಲಲ್ಲಿ ಹೇಳಬೇಕಷ್ಟೇ, ಬಿಟ್ಟರೆ ಅದನ್ನು ಡೈರೆಕ್ಟಾಗಿ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಅವರು ಸಹ ಕಾಲಲ್ಲಿ ಅದಕ್ಕೆ ಸೊಲ್ಯೂಷನ್ ಇಲ್ಲ, ಸಮಾಧಾನ ಮಾಡೋದು ಈ ಥರ ಏನಾದರೂ ಆಗ್ತಿತ್ತು. ಇನ್ನು ಎದುರಲ್ಲೇ ಹೇಳ್ಕೊಳ್ಬೋದು. ಹಾಗೆ ಇವತ್ತಿಂದ ಜಾಯ್ನಿಂಗ್. ನಮಗೆ ಒಂದು ವಾರ ಮುಂಚೆ ಗೊತ್ತಾಯಿತು ಅವರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಆರ್ಡ್ರ್ ಬಂದಿತ್ತು. 19ಇಂದ ಇವತ್ತಿಂದ ಜಾಯಿನ್. ಇವಾಗ ಬೆಳಿಗ್ಗೆ ಈಗ ಹೊರಡ್ತಾ ಇದ್ದಾರೆ ಅವರು ಆಫೀಸಿಗೆ. ಗನ್ನಿಗೆ ನಮ್ಮ ಊರಿಗೆ ಟ್ರಾನ್ಸ್ಫರ್ ಆಗಿದೆ. ಹಾಗೆ ಇವತ್ತಿಂದ ಡ್ಯೂಟಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಗನ್ನಿ ಇಲ್ಲಾಂದರೆ ಅವಾಗಲೂ ಬೇಗ ಬೆಳಿಗ್ಗೆ ಹೋಗ್ತಿದ್ರು, ಇವತ್ತು 8:30ಗೆ ಹೊರಡ್ತಿದ್ದಾರೆ. ಟಾಟಾ. ಗೌರ, ಅದು ಇದು ಕೂಡ ಹಳ್ಳುಂಗುದೆ ಅಂತ ಗೆರಟೆ ಸಹ ಮೋಷನಲ್ಲಿ ಹೋಗ್ತದೆ. ಮತ್ತು ಪುಟ್ಟಕ್ಕ ಅಳು ಚೀಪಿ ಹೊರಗೆ ಹಾಕೋದು ಇದನ್ನು. ಮಾವಿನ ಹಣ್ಣು ಸುಮಾರು ಉಂಟು. ಈಗ ಬಿಸಿಲಿಲ್ಲ, ಎಂತಾದರೂ ಮಾಡಿ ಒಣಗಿಸುವ ಅಂತ ಹೇಳಿದರೆ. ನಮಗೆ ಮಳೆ ಬರುವ ಟೈಮಲ್ಲಿ ಹಣ್ಣಾಗಿದೆ. ನಮ್ಮ ಊರಲ್ಲಿ ಈಗ ಮಾನ್ಸೂನ್ ಶುರುವಾಯಿತು. ಡೈಲಿ ಮಧ್ಯಾಹ್ನ ಮೇಲಿಂದ ಮಳೆ ಉಂಟು. ಇವಾಗ ಸಹ ಬಿಸಿಲಿಲ್ಲ, ಒಂದು ಸ್ವಲ್ಪ ಏನೋ ಬೆಳಕು ಬಂದಿದೆ ಅಷ್ಟೇ. ಬೆಳಗ್ಗಿಂದ ಮೋಡವೇ ನಮಗೆ. ಪುಟ್ಟಕ್ಕ ನಾನು ಮತ್ತು ಮಂಗೋನ ಸ್ನಾನ ಮಾಡಿಸ್ಲಿಕ್ಕಿತ್ತು. ಹಾಗೆ ಪುಟ್ಟಕ್ಕ ನಾನು ಫಸ್ಟಿಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಇನ್ನು ಮಂಗೋನ ಕರ್ಕೊಂಡು ಬರುವ ಅಂತ ಹೇಳಿಷ್ಟರಲ್ಲಿ ಕರೆಂಟ್ ಹೋಯಿತು. ಈಗ ಅವಳುಂಟಲ್ಲ ಪುಟ್ಟಕ್ಕನಿಗಿಂತ ಸಹ ಡಬಲ್ ಸೆಗಡಿ ಮಾಡ್ಕೊಂಡಿದ್ದಾಳೆ. ಸ್ನಾನ ಮಾಡಿಸೋದು ಉಪಾಯ ಇಲ್ಲ. ಈಗ ಇಲ್ಲಿಂದ ಅದು ಗೊಬ್ಬರ ತುಂಬಿದೆ, ಸಗಣಿ ನೀರು ತುಂಬಿದೆ. ಹಾಗಾಗಿ ಸಗಣಿ ತುಂಬ ಆಗ್ತದೆ. ಸ್ನಾನ ಮಾಡಿಸಿದ ಉಪಾಯ ಇಲ್ಲ, ಕರೆಂಟ್ ಬರೋ ತನಕ ಕಾಯೋದು. ಮತ್ತು ಇವತ್ತು ಮೊದಲೇ ಗೇಟ್ ಹಾಕಿಟ್ಟಿದ್ದೇನೆ, ಊರೇ ಇಡೀ ಓಡೋದು ಬೇಡ ಅಂತ ಹೇಳಿ. ಇವಳನ್ನು ಬಿಟ್ಟ ತಕ್ಷಣ ಕಿವಿಯಲ್ಲಿ ಗಾಳಿ ಬಂದು ಓಡುವುದೇ, ಕೇಳೋದಿಲ್ಲ, ಯಾರ್ದು ಕೇಳೋದಿಲ್ಲ. ಅದಕ್ಕೆ ಗೇಟ್ ಹಾಕಿಟ್ರೆ ಸುಲಭ, ಓಡಲಿಕ್ಕಿಲ್ಲ ಅಂತ ಹೇಳಿ. ಅಲ್ಲಿಗ ಈ ಮಾವಿನ ಹಣ್ಣು ಸುಮಾರು ಸಿಗ್ತದಾಯ್ತಾ. ಒಂದು ಬಂದವರಿಗೆ ಕೊಡ್ತೇವೆ, ಮತ್ತು ನಾನು ಎಲ್ಲಿಗಾದರೂ ಹೋದರೆ ಶಾಪಿಗೆ ಇವರಿಗೆ ಅಂತ ಕೊಡ್ತೇನೆ ತಿನ್ನಲಿಕ್ಕೆ. ಮತ್ತು ಸುಮ್ಮನೆ ವೇಸ್ಟ್ ಆಗ್ತದೆ, ದನಗಳು ತಿಂತಾರೆ. ಇವತ್ತು ಹೇಗೂ ವೇಸ್ಟ್ ಆಗ್ತದಲ್ಲ, ನಾನೊಂದು ಹೊಸ ಟ್ರೈ ಮಾಡುವಂತ ಅಂದ್ಕೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ಉದ್ದ ಸ್ಲೈಸ್ ಮಾಡಿ, ಆಮೇಲೆ ಅದಕ್ಕೆ ಇದು ಉಂಟಲ್ಲ ಎಂತ ಹುಡಿ ಉಪ್ಪು ಮತ್ತು ಮೆಣಸಿನ ಪೌಡ್ರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಹಚ್ಚಿ ಆಮೇಲೆ ಇದನ್ನು ಒಣಗಿಸಿಡುವ ಅಂತ. ಯಾಕಂದರೆ ನಾವು ಚಿಕ್ಕ ಇರುವಾಗ ಒಬ್ಬರು ತರ್ತಾಯಿದ್ರು ಶಾಲೆಗೆ, ಅದು ಬರೀ ಒಣಗಿಸಿದ್ದು ಮಾತ್ರ, ಹಣ್ಣನ್ನು ಒಣಗಿಸಿ ಮಳೆಗಾಲಕ್ಕೆ ತರ್ತಾಯಿದ್ರು ತಿನ್ನಲಿಕ್ಕೆ. ಹಾಗೆ ಟ್ರೈ ಮಾಡುವಂಥ. ಇದನ್ನು ಆಗಲೇ ಬೆಳಿಗ್ಗೆ ತೊಳೆದು
ಒಳ್ಳೆ ಮಾವಿನ ಹಣ್ಣು ಮಾತ್ರ ತಗೊಂಡಿದ್ದೇನೆ ಮತ್ತು ಒರೆಸಿಟ್ಟಿದ್ದೇನೆ. ಉಪ್ಪು ಮತ್ತು ಮೆಣಸಿನ ಪುಡಿ ಇಟ್ಟರೆ ಅದಕ್ಕೆ ಇರುವೆ ಎಲ್ಲ ಎಂತ ಬರೋದಿಲ್ಲ. ಹುಳಿ ಮತ್ತು ಸಿಹಿ ಹೇಗೂ ಮಿಕ್ಸ್ ಉಂಟು ಇದರಲ್ಲಿ, ಹಾಗೆ ಟ್ರೈ ಮಾಡುವ. ಈಗ ಒಳ್ಳೆ ಬಿಸಿಲು ಬಂತು, ಹಾಗೆ ಉಂಟಲ್ಲ ನಾನು ಮಾವಿನ ಹಣ್ಣನ್ನು ಕಟ್ ಮಾಡಿ ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಹಾಕಿ ಹೀಗೆ ನೀಟಾಗಿ ಜೋಡಿಸಿಟ್ಟಿದ್ದೇನೆ. ಸಂಜೆಗೆ ಸಾಧಾರಣ ಒಣಗ್ಬೋದು. ಮತ್ತು ಇದನ್ನು ಸೋಲಾ ಟರ್ಪಲ್ ಒಳಗೆ ಇಡೋದು, ಅಲ್ಲಿ ಸಹ ಹೇಗೂ ಬಿಸಿ ಇರ್ತದೆ. ಇದು ಮಂಬಳ. ಇವತ್ತಿದ್ದು ಚೂರು ಹಾಕಿದ್ದೇನೆ, ನಿನ್ನೆ ಹಾಕಿರಲಿಲ್ಲ, ನಿನ್ನೆ ನಾನು ಇರಲಿಲ್ಲಲ್ಲ, ಹಾಗೆ ಮೊನ್ನೆ ಹಾಕಿದ್ದಿತ್ತು. ಇದು 3ನೇ ಟ್ರಿಪ್ ಇವತ್ತು. ನೋಡಿ ಕೋಕಮ್ ನಮ್ಮ ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಸಿಗ್ತದೆ. ಅದನ್ನು ತರೋದು ಹೀಗೆ ಒಣಗಿಸಿ ಇದರದ್ದು ನೀರೆಲ್ಲ ಇದಾದಮೇಲೆ ಒಂದು ಡಬ್ಬದಲ್ಲಿ ಹಾಕಿ ಸಕ್ಕರೆ ಹಾಕಿ ಇಡೋದು. ನಾನಿದು ಮೊನ್ನೆ ತಂದಿಟ್ಟಿದ್ದೆ, ಹಾಗಾಗಿ ಸಾಧಾರಣ ಒಣಗಿದೆ. ಇದು ಒಂದು ಬಿಸಿಲು ಒಣಗಿಸಿ ಸಾಕು. ಮತ್ತು ಇಲ್ಲ ಅಂತೇಳಿದರೆ ಹುಳ ಆಗ್ತದೆ ಇದರಲ್ಲಿ, ಬೇಗ ಹುಳ ಇತ್ತಂತದ್ರಲ್ಲಿ. ಇದು ಗಿಡ ಉಂಟಲ್ಲ, ಈ ಪಾಟಲ್ಲಿ ಇತ್ತು, ಯಾವಾಗಲೂ ನರಕ ಬರ್ತಾ ಇತ್ತು. ಗಿಡ ಮೇಲೆ ಬರೋದಿಲ್ಲ, ಏನೋ ಒಂದು ರೋಗದಾಗೆ ಆಗ್ತಿತ್ತು. ಹಾಗೆ ಈಗ ಅದಕ್ಕೆ ಸಪ್ರೇಟ್ ಪಾಟ್ ಹಾಕಿದ್ದೇನೆ. ಸಪ್ರೇಟ್ ಪಾಟಲ್ಲಿ ಹಾಕಿ ಚಿಗುರು ಬರ್ತಾ ಉಂಟು ಹೊಸತ್ತು. ನೋಡಿ ಇದರಲ್ಲಿ ಯಾವುದೋ ಡಿಫ್ರೆಂಟ್ ಕಲರ್ ಅಂತ ಅನಿಸೋದು ನನಗೆ ಫ್ಲವರ್ ಇದರಲ್ಲಿ ಆಗುವಂಥ ಲಿಲ್ಲಿ. ನೋಡುವ, ನಾನು ಆದಾಗೆ ನಿಮಗೆ ಬ್ಲಾಗಲ್ಲಿ ತೋರಿಸ್ತೇನೆ. ದನಗಳನ್ನು ಸ್ನಾನ ಮಾಡಿಸಿ ಬೆಳಿಗ್ಗೆ ಹೊರ ಕರ್ಕೊಂಡೋದ್ದು. ಈಗ ಅವರೇ ಬಂದರು. ಮೈ ಹೊಲ ಹಾಕಿದೆ, ಇನ್ನು ಹುಲ್ಲಿಗೆ ಹೋಗಬೇಕು. ನಾನು ಕುಡ್ದಾಯಿತು, ಇನ್ನು ನಾನು ಹುಲ್ಲಿಗೆ ಹೋಗೋದು. ಅಪ್ಪ ಒಂದು ಕಡೆ ಸ್ವಲ್ಪ ಮಾಡಿಟ್ಟಿದ್ದಾರೆ ಹುಲ್ಲು, ಅದಕ್ಕೆ ಸೇರಿಸಿ ಇನ್ನೊಂದು ಕಟ್ಟ ಮಾಡಿ ತಗೊಂಡು ಬರಬೇಕು. ಇವತ್ತು ಒಂದೇ ಕಟ್ಟ ಅಂತ ಪ್ಲ್ಯಾನಲ್ಲಿದ್ದೇನೆ, ಯಾಕಂದರೆ ಅಲ್ಲಿ ದನಗಳ ಹತ್ರ ಸಗಣಿ ನೀರಿದ್ದೊಂದು ಗುಂಡಿ ಉಂಟು. ನಾನು ನಿಮಗೆ ಸುಮಾರು ಸರ್ತಿ ಹೇಳ್ತಿದ್ದೆ ಸಗಣಿ ನೀರು ತೆಗಿಲಿಕ್ಕೆ ಉಂಟು ಅಂತ. ಅದೇ ತುಂಬಿದೆ, ಅದನ್ನು ತೆಗಿಬೇಕಷ್ಟೇ. ಸುಮಾರು ದಿವಸ ಆಯಿತು ತುಂಬಿ, ತೆಗಿಯೋಕ್ಕೆ ಯಾರಿಲ್ಲ, ನಾನೇ ತೆಗಿಬೇಕು. ಆದರೆ ನನಗೆ ಅಲೋವೆರಾದೊಂದು ಜ್ಯೂಸ್ ಮಾಡುವ ಅಂತ ಎನಿಸಿದ್ದೇನೆ. ಎಲ್ಲರೂ ಅಲೋವೆರಾ ಹೆಲ್ದಿ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಅಲೋವೆರಾದ್ದು ಪಲ್ಪ್ ತಿನ್ನಲಿಕ್ಕೆ ಒಂಥರ ಅನಿಸ್ತದೆ. ಅದಕ್ಕೆ ಒಂದು ಬೇರೆ ಫ್ಲೇವರಲ್ಲಿ ಮಾಡಿದರೆ ತುಂಬ ಖುಷಿಯಾಗ್ತದೆ. ನಾನು ಒಂದು ಸಲ ಟ್ರೈ ಮಾಡಿ ನೋಡಿದ್ದೆ, ಹಾಗಾಗಿ ಈಗ ಮತ್ತೆ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗುವಂಥದ್ದು ಇಷ್ಟೇ: ನಿಂಬೆಹುಳಿ ಮತ್ತು ಇದು ಗಸಗಸೆ ಬೀಜ ಅಂತ ಹೇಳ್ತಾರಲ್ಲ, ಅಲ್ಲ ಎಂತ ಹೇಳೋದು, ತನು ಬೀಜ ಅಂತ ಹೇಳ್ತೇವೆ ನಾವು. ನೀವೆಂತ ಹೇಳ್ತೀರಿ ಅಂತ ಕಮೆಂಟಲ್ಲಿ ಹೇಳಿ. ಸೊ ಇದರದ್ದು ಪಲ್ಪ್ ತೆಗಿಬೇಕಾಯ್ತಾ, ಇದರೊಳಗಡೆ ಇರುವಂಥದ್ದು. ನಾನು ಇನ್ನೊಂದು ತೊಗೊಂಡಿದ್ದೇನೆ, ಅದು ಕೂದಲಿಗೆ ಹಾಕಲಿಕ್ಕೆ. ಮೊನ್ನೊಮ್ಮೆ ಕೂದಲಿಗೆ ಹಾಕಬೇಕು ಅಂತ ಹೇಳಿ ತೆಗೆದು ಹೀಗೆ ಜ್ಯೂಸ್ ಮಾಡಿ ಕುಡಿದು ಖುಷಿ ಆಯಿತು ಅಂತೇಳಿ ಇವಾಗ ಮತ್ತೆ ಜ್ಯೂಸ್ ಟ್ರೈ ಮಾಡ್ತಿದ್ದೇನೆ. ಇದರೊಳಗೆ ಅದು ಪಲ್ಪ್ ಕೂದಲಿಗೆ ಹಾಕಿದರೂ ಕೂಡ ತುಂಬ ಚೆಂದ ಆಗ್ತದೆ, ನೈಸ್ ಆಗ್ತದೆ ಅಂತ ಹೇಳಿ ನಾನು ಕೂದಲಿಗೆ ಎಣ್ಣೆ ಹಾಕಿದ್ದೇನಲ್ಲ, ಅದಕ್ಕೋಸ್ಕರ ಇದರದ್ದು ಚೂರು ಪಲ್ಪ್ ಹಾಕುವ ಅಂತ. ಇದಿಷ್ಟು ಜ್ಯೂಸಿಗೆ. ಇನ್ನೊಂದು ಕಡ್ಡಿ ಉಂಟು, ಅದನ್ನು ನಾನು ಕೂದಲಿಗೆ ಹಾಕಲಿಕ್ಕೆ ತೆಗೆದಿಟ್ಕೊಂಡಿದ್ದೇನೆ. ಇಷ್ಟು ಪಲ್ಪ್ ತಗೊಂಡೆ. ಇದು ನೋಡಿ ಪಲ್ಪ್ ಈ ಥರ ಎತ್ತುವಾಗ ಹೀಗೆ ಬರ್ತದೆ ನೋಡಿ, ಮತ್ತು ಕುಡಿಯುವಾಗ ಸಹ ಹೀಗೆ ಸಿಗ್ತದೆ. ಹಾಗೆ ಸಿಗಬೇಕಾದ್ರೆ ಏನೋ ಒಂಥರ ಅನ್ನಿಸ್ತದೆ. ಅದಕ್ಕೋಸ್ಕರ ಈ ಲೈಮ್ ಆ್ಯಡ್ ಮಾಡಿದರೆ ಒಂಥರ ಬೇರೆ ಫ್ಲೇವರ್ ಬರ್ತದೆ. ನನಗೆ ಬೇಕಾದಷ್ಟು ತಗೊಂಡೆ. ಆಮೇಲೆ ಇದನ್ನು ಆ್ಯಡ್ ಮಾಡೋದು, ಆಮೇಲೆ ಲೈಮ್ ಜ್ಯೂಸ್ ಹಾಕಿದರೆ ಆಯಿತು. ಸಾರಿ, ನನ್ನ ಹತ್ರ ಟ್ರೈಪಾಡ್ ಇಲ್ಲ. ಟ್ರೈಪಾಡ್ ಇರೋದು ಕಟ್ಟಾಗಿದೆ. ನನಗೊಂದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೇನೆ, ಅದು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ನೀವು ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೊಳ್ಬೋದು. ಮತ್ತೇನು ಗೊತ್ತುಂಟ, ಇದು ಗ್ರೀನ್ ಇದು ಉಂಟಲ್ಲ, ಇದು ಹಾಕಬಾರ್ದು, ಇದು ಕಹಿ ಕೊಡ್ತದೆ. ಅಲೋವೆರಾ ಒಂದು ವೇಳೆ ನೀವು ಹಾಗೆ ತಿಂದರೆ ಈ ಗ್ರೀನ್ ಇದು ತಾಗಿ ನಿಮಗೆ ಅದು ಕಹಿ ಅಂತ ಅನಿಸೋದು. ಒಳಗಿದು ಜೆಲ್ ಉಂಟಲ್ಲ, ಅದು ಎಂಥ ಸಹ ಟೇಸ್ಟ್ ಇರೋದಿಲ್ಲ. ಸೊ ಇದಕ್ಕೆ ನೀವು ಶುಗರ್ ಆ್ಯಡ್ ಮಾಡ್ಕೊಳ್ಬೋದು. ನಾನು ಆ್ಯಡ್ ಮಾಡ್ಕೊಳ್ತಿದ್ದೇನೆ, ಯಾಕಂದರೆ ನನಗೆ ಶುಗರ್ ಅಂದರೆ ತುಂಬ ಇಷ್ಟ.